ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟೈಮ್ 8 ಗಂಟೆ ಆಯಿತು. ಪಾಪು ಎದ್ದು ನೋಡಿ ಇಲ್ಲಿ ಬಂದು ನಿಂತಿದ್ದಾಳೆ. ದಾದು ಗುಡ್ ಮಾರ್ನಿಂಗ್. ರಾಮ್ ರಾಮ್ ಪಲ್ಲೆ ರಾಮ್ ರಾಮ್ ಹಾಡೆ ನಿದ್ರೆ ಹೌದಾ? ಹೇಗಿರಿಗೆ ಇವತ್ತು ಅಣ್ಣ ನಿನ್ನೆ ಬಂದಿದ್ದರು, ಹಾಗೆ ಅಣ್ಣ ಇದ್ದಾರೆ. ಇಲ್ಲಿ ನಿನ್ನೆ ಮೀನು ಸಾರಿದೆ, ಅದಕ್ಕೆ ಪುಂಡಿ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವತ್ತು ಒಂದು 10:30ಗೆ ಹೋಗಲಿಕ್ಕಿದೆ. ನಮಗೊಂದು TV ಚಾನಲಲ್ಲಿ ಇಂಟರ್ವ್ಯೂ ಇದೆ. 8:15 ಆಯಿತು. ಇನ್ನು ಬೇಗ ಬೇಗ ಮಾಡಿ ಹೊರಡಬೇಕು. ಅಮ್ಮು ಅಮ್ಮು ದಾದಮಂಪು ನೀರು ಹಾಂ ದಾದಮಂಪು ನೀರು ಮುಲ್ತುಲೆಗೆ ಹಾಯ್ ಪಲ್ಲೆ ಮಾತಾಡಗ್ಲ. ಹಾಯ್ ನಮಸ್ತೆ ಪಲ್ಲೆ, ನಮಸ್ತೆ ಪಲ್ಲೆ, ರಡ್ಡಗೈಟ್ ಪಲ್ಲೆ, ನಮಸ್ತೆ ನಮಸ್ತೆ ತೇತೆ ಅತ್ತೆ, ನಮಸ್ತೆ ನಮಸ್ತೆ ಬೆಲ್ಲಿ ಏರೆಲ್ಲೆಪ್ಪು ನೀರು ಏರೆಲ್ಲೆಪ್ಪು. ಅವಳಿಗೆ ನಿನ್ನೆ ಇಲ್ಲಿ ಮಂಕಿ ಬಂದಿತ್ತು, ಮಂಗ. ಇಲ್ಲಿ ನಿಲ್ಲಿಸಿ ನಿಂತ ಕೂಡಲೇ ಹೇಳಿದರು ಮಂಕಿ ಅಂತ. ಅದೊಂದಿಲ್ಲಿ ತುಂಬ ಪ್ರಾಬ್ಲಮ್ ನಮಗೆ, ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ. ಈಗ ನಾವು ಇವತ್ತೊಂದು ಅಭಿಮತ ಚಾನಲ್ ಅಂತ ಇದೆ ಮಂಗಳೂರಲ್ಲಿ, ಅದಕ್ಕೆ ಒಂದು ಇಂಟರ್ವ್ಯೂಗೆ ಕರೆದಿದ್ದಾರೆ. ಅದರಲ್ಲಿ ಒಂದು ಕಪಲ್ ಶೋ ಇದೆ, ಅಂದರೆ ಒಂಥರ ಗೇಮ್ಸ್ ಆಕ್ಟಿವಿಟೀಸ್ ಮತ್ತೆ ಸ್ವಲ್ಪ ಕ್ವಶನ್ಸ್ ಫನ್ ಹಾಗೆ. ಈಗ ಅಲ್ಲಿ ಹೋಗ್ತಾ ಇದ್ದೇವೆ. ಪಾಪ ಅವರು ತುಂಬ ಟೈಮಿಂದ ಕರೀತಾ ಇದ್ದಾರೆ ನಮಗೆ, ಅಂದರೆ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ಪಾಪು ಕೂಡ ಚಿಕ್ಕ ಇದ್ರಲ್ಲ, ಹಾಗೆ ಕಷ್ಟ ಆಗ್ತಿತ್ತು. ಹಾಗೆ ಈಗ ಸ್ವಲ್ಪ ಅವಳು ಅಲ್ಲಿ ಮೇಂಟೈನ್ ಮಾಡ್ಬೋದು ಅವರು ಹೇಳಿದ್ದಾರೆ. ನಾವು ಸ್ವಲ್ಪ ನೋಡ್ಕೊಳ್ತೇವೆ, 1 ಗಂಟೆ ತೊಂದರೆ ಇಲ್ಲ. ನಾವು 1 ಗಂಟೆ ಟೈಮ್ ಸಿಕ್ಕಿದ್ರೆ ಸಾಕು ಅಂತ. ನಾಳೆಯಿಂದ ಮತ್ತೆ ಬ್ಯುಸಿ ಆಗ್ತದೆ, ಫಂಕ್ಷನ್ ಇದೆ ಮತ್ತೆ ಪ್ರೋಗ್ರಾಮ್ಸ್ ಇದೆ. ಹಾಗೆ ಇವತ್ತೊಂದು ಹೋಗಿ ಬರುವ ಅಂತಾರಪ್ಪ, ಅಲ್ಲಿ ಹೋಗಿ ಇಂಟರ್ವ್ಯೂ ಮುಗಿಸ್ಕೊಂಡು ಬರುವ, ಗಮ್ಮತ್ತು ಮಾಡುವ ಬನ್ನಿ. ಇಂಟರ್ವ್ಯೂ ಎಲ್ಲ ಮುಗಿಸಿ ನಾವು ಊಟಕ್ಕೆ ಅಂತ ಹೋಟೆಲ್ ಅಜ್ಜಿಲಿಗೆ ಬಂದ್ವಿ, ಅತ್ತಾವರದಲ್ಲಿದೆ. ಸೊ ನಾವು ಹೊರಗಡೆ ಹೋದ್ರಂತೂ ಇದೇ ಹೋಟೆಲ್ಗೆ ಹೋಗೋದು, ಯಾಕಂದರೆ ನನಗೆ ಅಲ್ಲಿ ಮನೆಯಲ್ಲಿ ಯಾವ ಥರ ಫುಡ್ ಸಿಗುತ್ತೆ ಆ ಥರ ಫೀಲ್ ಆಗುತ್ತೆ ನನಗೆ. ಹಾಗಾಗಿ ಆ ಹೋಟೆಲ್ ಒಂದು ನಮ್ಮದು ಫಿಕ್ಸ್ ಆಗಿಬಿಟ್ಟಿದೆ. ನಾವು ಈಗ ಇಂಟರ್ವ್ಯೂ ಎಲ್ಲ ಮುಗಿಸಿ ತುಂಬ ಚೆಂದ ಇತ್ತು, ತುಂಬ ಖುಷಿ ಆಯಿತು, ತುಂಬ ಫನ್ ಆಗಿತ್ತು. ಅದರದ್ದು ಸ್ವಲ್ಪ ಕ್ಲಿಪ್ಸ್ ನಾವು ಅದು ಪರ್ಮಿಷನ್ ಇದ್ದರೆ ಹಾಕ್ತೇವೆ, ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗಲ್ಲ. ನಾವು ಈಗ ಇಲ್ಲಿ ಬಂದ್ವಿ ಮಂಗಳದೇವಿಗೆ. ಈ ಕಡೆ ಒಂದು ಬರಲಿಕ್ಕಿತ್ತು, ಮತ್ತು ಈ ಒಂದು ಬರ್ಡೇ ಕೂಡ ಇವತ್ತು. ಹಾಗೆ ಜಸ್ಟ್ ಒಂದು ಈ ಕಡೆ ಹೇಗೂ ಬರಲಿಕ್ಕಿತ್ತಲ್ಲ, ಹಾಗೆ ಒಂದು ಕೇಕ್ ಕಟ್ ಮಾಡಿ ಹೋಗುವಂತ. ಇಲ್ಲಿ ಬರುವಾಗ ಒಂದು ಭಾರಿ ಅಪರೂಪದೊಂದು ದೃಶ್ಯ ನಮಗೆ ಕಾಣಲಿಕ್ಕೆ ಸಿಕ್ತು. ಅಂತಂದರೆ ಇವರ ಅಪ್ಪ ಅಮ್ಮ ಇಬ್ಬರು ಟೆಂಪಲ್ಗೆ ಹೋಗಿದ್ದಾರೆ, ಹಾಗೆ ಇವರೇ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ಅದು ಕೂಡ ಬರ್ಡೇ ಬಾಯ್. ಇಲ್ಲಿ ಮೀನು ಫ್ರೈ, ತುಂಬ ಅಪರೂಪದ ದೃಶ್ಯ ಇದು. ಇದು ಭಾರಿ ನೋಡಲಿಕ್ಕೆ ಸಿಗೋದು ಕಡಿಮೆ. ನೋಡಿ ಇಲ್ಲಿ ಎಲ್ಲ ಬೆಳಿಗ್ಗೆ ಶುರು ಮಾಡಿ ಭೂತಾಯನ್ನೆಲ್ಲ ಹಿಡಿದು ಅದನ್ನು ಫುಲ್ ಕಟ್ ಮಾಡಿ ಎಲ್ಲ ಮಸಾಲ ರೆಡಿ ಮಾಡ್ತಿದ್ದಾರೆ. ಇನ್ನೊಬ್ಬಳಿದ್ದಲ್ಲಿ ಓಡಿ ಹೋದ್ಲು ಅಂತ ಗೊತ್ತಿಲ್ಲ. ಇಲ್ಲಿದ್ದಾಳೆ ಇವಳದು ಮಸಾಲೆ, ಇವಳು ಪಾತ್ರೆ ಡಿಪಾರ್ಟ್ಮೆಂಟ್, ಅಡಿಗೆ ಎಂತೆಲ್ಲ ಮಾಡ್ತದೆ ಅಂತ ಗೊತ್ತಿಲ್ಲ. ಅನ್ನ ತಂಗಿಯರದ್ದು ಒಂದು ಅಡಿಗೆ ಆಗ್ತಾ ಇದೆ. ಪುಣ್ಯಕ್ಕೆ ನಾವು ಊಟ ಮಾಡಿ ಬಂದಿದ್ದೇವೆ, ಹಾಗಾಗಿ ರಿಸ್ಕ್ ಇಲ್ಲ, ತೊಂದರೆ ಇಲ್ಲ. ಅಮ್ಮು ಹಾಗೆ ಈಗ ಸ್ವಲ್ಪ ಹೊತ್ತಲ್ಲಿ ಕೇಕ್ ಕಟ್ ಮಾಡಲಿಕ್ಕಿದೆ, ನಂತರ ಸಿಗುವ. ಪಾಪುಗೆ ಸಾರಿ ಉಡಿಸ್ತಿದ್ದಾರೆ. ನನ್ನ ಇನ್ನೊಬ್ಬರು ತಂಗಿಯವರು ಪಾಪಗೆ ಸಾರಿ ಉಡಿಸ್ತಿದ್ದಾರೆ. ಇವ ಅಡ್ಡ ಬಂದ. ಹಾಯ್ ಸೂಪರ್ ಬಾಬಾ, ಸೂಪರ್, ವೆರಿ ನೈಸ್, ವೆರಿ ನೈಸ್. ವೆರಿ ನೈಸ್. ಇಲ್ಲಿ ಫಿಶ್ ಫ್ರೈ ಆಗ್ತಾ ಇದೆ.
ಬಾಬಾ ಉಪಕಾರಂತದಲ್ಲಿ ದಾದಪ್ಪು ಅಮ್ಮು ದಾದೇವ್ ಹ್ಯಾಪಿ ಹ್ಯಾಪಿ ಮಾಮಾಗ ಹ್ಯಾಪಿ ಬರ್ಡೇ ಬರಲಿ. ಹ್ಯಾಪಿ ಬರಲಿ ಕೈ ಕೊಡ್ಲೆ ಇಂಚ ದೀಕನೆ ಮಾಮನ ಹ್ಯಾಪಿ ಬರಲಿ ಮಾಮಗೆ ಹ್ಯಾಪಿ ಬರಲಿ ಬಾಬಾ ಬಲ್ಲೆ 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 ಅಪ್ಪ ಹೊರಗೆ ಕೈ ಮಾಡ್ರಿ ಬಿಡಚ್ಚಿ ಒಂದು ರಸಮಲೈ ಕೇಕ್ ಪಂಡ ಕೇಕ್ ಹೆಂಗ್ ಗೊತ್ತುಜ್ಜಿ ಯಾಕ್ಲಾಗ ಇಷ್ಟ ಅಪ್ಪ ನಿನ್ಗೆ ಪತ್ತೊಂಬಲ್ಲ ಸೂಪರ್ ದೇವಡ ಹೆಂಗೆ ಹೂ ಕೊರಂಡಲ್ಲ ಹೆಂಗೆ ಅವು ಎಡ್ಡೆ ನೆಪ್ಪು ಜಂಚ ಕೇಕ್ ಪಿಸ್ತಾ ಹ್ಯಾಪಿ ಅವಳಿತ್ತು ಕಾತ್ಕೊಳ್ತು ನಮ್ಮ ಕೇಕ್ ಕಟ್ ಮಾಡ್ತೀವಿ ಮಾಮನೊಟ್ಟಿಗೆ ಕಟ್ ಮಾಡ್ಪುಗ ಯೆಸ್ ಯಾ ಇಂಚಿ ತಿರ್ಗಾಡ ఒక ತಿನ್ಕ ಮಮ್ಮಂ ಇಂಚ ಎಡ್ಡ ಆಗ್ತದೆ ಸೂಪರ್ ನರವಂತ ಯಾ ಬಾವುಂತೆ ಕಾತೊಂದಿಲ್ಲ ಲೇಪರ ಕಟ್ ಬಂದ್ಪರದು ಶ್ವೇಜ ಹಾಗೆ ಓ ಬಲ್ಲವಾಯಿ ಅಪ್ಪ ಪೊಲೆ 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 ಯಾನ್ ತಿನ್ಪುಜಿ ಯಾನ್ ನೀ ಕೊಟ್ಟ ಯಾನ್ ಬೇಗ ತಿನ್ನು ಉದ್ದಮ ವಿಡಿಯೋನಾ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಎಲ್ಲಿ ತಂದ್ರಿ ಕ್ರೀಮ್ ಕಾದು ಅನುಪ ಬಾರೆ ಬರ್ಡ್ ಕೇಕ್ ಕಟ್ಟಿಂಗ್ ಆಯ್ತು ಮೀನು ಕಾಯಿಸ್ಲಿಕ್ಕೆ ಹೋಗಿದ್ದಾರೆ ಇದು ಹೊಗೆ ಎಲ್ಲ ಬರ್ತಾ ಇದೆ ಇದು ಇವನು ಮೀನು ಕಾಯಿಸ್ತಾ ಇದ್ದಾನ ಅಥವಾ ಕಾವಲಿಯ ಕಾಯಿಸ್ತಿದ್ದಾನ ಗೊತ್ತಿಲ್ಲ ನಾವು ಎಲ್ಬೋರ್ಡ್ ನೋಡಿ ಸ್ವಲ್ಪ ಜಾಸ್ತಿ ಕಾಯ್ದೆ ಸ್ವಲ್ಪ ಜಾಸ್ತಿ ಫುಲ್ಲೇನಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಆದ್ರೂ ಎಲ್ಬೋರ್ಡ್ ಆದ್ರೂ ಒಳ್ಳೆ ರವಾ ಫ್ರೈ ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿರ್ತದೆ ತುಂಬಾ ಮಸಾಲೆ ಎಲ್ಲ ಇವನೇ ರೆಡಿ ಮಾಡಿದ್ದು ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಆರ್ಡ್ರ್ ಬುತ್ತಿಯಲ್ಲಿ ಕಳಿಸ್ಕೊಡ್ತೇವೆ ರಿಸ್ಕ್ ತಗೊಳ್ಳೋದಾದ್ರೆ ತೊಂದರೆ ನೋಡಿ ಇದು ದಾಲ್ ದಾಲ್ ಸಾರು ಕೂಡ ಎಲ್ಲ ತಯಾರು ಮಾಡಿದ್ದಾರೆ ಎಲ್ಬೋರ್ಡ್ ನಾವು ಆದ್ರೂ ಹೇಗೆ ಮಾಡಿದ್ದಾರೆ ನೋಡಿ ಪಾಯಸ ತರ ಗರಿ ಗರಿಯಾದ ಪಾಯಸ ಪಾಯಸದಾಗೆ ಹೇಗಿದೆ ಟೇಸ್ಟ್ ಮಾತ್ರ ತಪ್ಪೆಂದು ಬಿಟ್ರೆ ಸೇಮ್ ದಾಲೆ ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಸ್, ಇವತ್ತೊಂದು ಮದುವೆ ಇದೆ, ಹಾಗೆ ಹೊರಟಿದ್ದೇವೆ. ಈ ಮಂತ್ ಅಂತೂ ಫುಲ್ ಮದುವೆ ಸೀಸನ್. ನೋಡಿ, ನನ್ನ ಬ್ಯಾಗ್ ಇಟ್ಕೊಂಡು ಹೊರಟಿದ್ದೆ. ನಾನು ರೆಡಿ ಆಗಿದ್ದೇನೆ. ನನಗೊಂದು ಜುಮ್ಕ ಬೇಕಿತ್ತು, ಅದಲ್ಲೊಂದು ಫ್ಯಾನ್ಸಿಯಲ್ಲಿದೆ, ಸೊ ಅದನ್ನು ತಗೊಂಡು ಹಾಕ್ಕೊಳ್ಬೇಕು. ಯಾಕಂದರೆ ಇದಕ್ಕೆ ಗೋಲ್ಡ್ ಅಂದರೆ ಚಿಕ್ಕ ಗೋಲ್ಡ್ ಹಾಕಿದರೆ ಅಷ್ಟು ಸೂಟ್ ಆಗಲ್ಲ. ಇವರಿಗೆ ಪ್ರೋಗ್ರಾಮ್ ಕೂಡ ಇದೆ ಅಲ್ಲಿ. ಹಾಗೆ ಪ್ರೋಗ್ರಾಮ್ ಮುಗಿಸಿ ನಾಳೆ ಅಮ್ಮನ ಮನೆಯಲ್ಲಿ ಕೋಲ ಸೇವೆ ಇದೆ, ಅಲ್ಲಿಗೆ ಹೋಗಬೇಕು. ಅಂದರೆ ಫುಲ್ ಈ ಮಂತ್ ಅಂತೂ ಫುಲ್ ಇಂಪಾರ್ಟೆಂಟ್ ಫಂಕ್ಷನ್ ಇರೋದು, ಯಾವುದು ಮಿಸ್ ಮಾಡುವಾಗಿಲ್ಲ ಆ ಥರ. ಹಾಗೆ ಇವಾಗ ಮನೆಗೆ ಬಂದು ವಾಪಸ್ ಅಮ್ಮನ ಮನೆಗೆ ಹೋಗ್ಬೇಕು. ನೋಡಿ ಅಮ್ಮ, ಹೈಟ್ ಇಜ್ಜಿ ಅವ
ಅಮ್ಮನ ಕೈ ಇಟ್ಕೊರ್ಲೆ ಅಮ್ಮನ. ವೆರಿ ಗುಡ್, ಸ್ಟ್ರಾಂಗ್ ಬಾಬಣ್ಣ. ತೀಜ್ಜಿ ಮೂಲಿಜ್ಜಿ ಓಲುಂಡು ಅಲ್ಲ ಅಲ್ಲೇ ಬಾಬಾ ದೂರ ಪಿದಡ್ ನೀರು ಅಮ್ಮ ದೂರ ಪಿದಡ್ನಿ ಅವೇ ದೂರ ಪಿದಡ್ನಿ ಬಾಬಾ. ಟಾಟನೇ ಟಾಟಾ. సో పేమాత వచ్చి కజిన్స్ మాత వచ్చి వాళ్ళ పొర్లుదా ಡ್ಯಾನ್ಸ್ ಮಾಡೋದು ಬರಡು ಕದಕ್ಕೆ ಇರೋದು ಎಸ್ ಮಾತು ಗೆಟ್ಟಿಲ್ಲ ಎಸ್ ರೆಡಿತಾ ಒಂಚೂರು ವಾಯ್ಸ್ಗೆ ಏನು ಜತ ಇಷ್ಟ ಮಾತು ಗೆಟ್ಟಿಲ್ಲ ವಾಯ್ಸ್ ಹೆಚ್ಚು ಕೊಡ್ಕೊಂಡು ಜೋಶ್ ಕೊಡೋದು ಕೇಳ ಶರತ್ ವಿಷಯಕ್ಕೆ ಪಾಟರು ಎಂದು ಕೊರ್ಲುಡು ಒಂದು ಜೋಶ್ ಕೊಡ್ತೀಯ ಎಲ್ಲರೂ ರೆಡಿ ಮಾದಿ ಮನೆ ಮಿತ್ರ ಚಾವಡಿಗೆ ನಿಮ್ಮನ್ನ ಚಿತ್ತಿನ ಕೊರ್ಲುಡು. ದಾಂಪತ್ಯ ಜೀವನ ಪರಿಪೂರ್ಣ ಪಾವಡ ಕಂಪೆ నుంచి ಪರಿಪೂರ್ಣದ ಪಾತ್ರಗಳಿಗೆ ಬತ್ತಿನ ಮಾತು ಬಿನ್ನ ಆಶೀರ್ವಾದ ನಟ್ಟದ್ದು ನಮ್ಮ ಮದುವೆ ಮೋಕಿಳಿ ಎತ್ಕೊಳ್ಳೋದಿಲ್ಲ. ನಾನು ರಿಯಾಕ್ಷನ್ ಬರ್ಪೂಜಿ ನಮ್ಮ ಮದುವೆ ಮದುವೆ ಪಾತ್ರ ರಚ ಎಸ್ ಇನ್ನೊಂದು ಜೋರಿನ ಕೈ ತಟ್ಟಿ ಬರ್ತದೆ ಪಾತ್ರ. ಜಸ್ಟ್ ಶರತ್ತನ್ನ ಶ್ವೇತಾರಿಗೆ ಒಂಚೂರು ಪ್ರಪೋಸ್ ಮಾಡ್ಬೋದು. ಓಕೆತಾ? ಎಸ್ ಸರ್, ಪ್ರಪೋಸ್ ಮಾಡ್ಕೊಡತ್ತಾ? ತಾನು ರಿಯಾಕ್ಷನ್ ಬರ್ಪೂಜಿ? ಎಸ್ ಎಸ್ ಅಂತ ಎಸ್ ನಾನು ಜೋರಾಗಿ ಕೈ ತಟ್ಟಿ ಬರ್ಲಿ. ಎಸ್ ಶರತ್ತನಿಗೆ ಪರಿಪೂರ್ಣ ಸಪೋರ್ಟ್ ಉಂಟು. ಎಸ್ ಡೆಕೋರೇಷನ್ ತಪ್ಪಲು ಏನು ಬೇಜಾರು ಮಾಡ್ಕೊಚ್ಚಿ. ಎಸ್ ನಿಕ್ಲೆಗೋಸ್ಕರ ಇರೋದು ಇನ್ನೊಂದು ನಟ್ಟು ಪಾತ್ರ ಒಂಜಿ ಈ ಒಂದು ಮೆಮೊರೇಬಲ್ ಡೇ ಇಟ್ಲ ಮದುವೆದ ದಿನ ತಾಗಿ ದಾದ ಬಂತಾರೆ ದಾದ ಬಂದಿದೆ ಎಂಟಕ್ಕೆ ಎಂಟ ಅದು ಮಲ್ಕೊಂಡು ಅವಧಿ ಕಲಿತಿಲ್ಲ ಬಂದಿದೆ 3 ಮಾತ್ರ ತೂವಾಡು ಮಾತೇನಲ್ಲ ಎದುರು ಒಂಚೂರು. ಎಸ್ ಶ್ವೇತಕ್ಕ ರೆಡಿ ಇಲ್ಲರಾ? ಶ್ವೇತಕ್ಕ ಕೊಡ್ಬೇಕು. ಎಸ್ ಎಸ್ ಶ್ವೇತಕ್ಕ ಇದು ಇರ್ಕೊಂಡು ನಾ ಕನ್ನಡ ಏನಾದರೂ ಜೋರಾಗಿ ಕಟ್ಟಿ ನೋಡ್ಕೊಂಡು ಕೇಳುದಿಲ್ಲ. ಇದಂತೂ ನಮಗೆ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಆಗಿತ್ತು. ಯಾಕಂದರೆ ಇವರು
ಹುಡುಗಿ ಕೂಡ ಅಷ್ಟೇ, ಹುಡುಗ ಕೂಡ ಅಷ್ಟೇ. ಇವರ ಕಾಲೇಜ್ ಜೂನಿಯರ್ಸ್. ನಮ್ಮ ಮದುವೆಯಲ್ಲಂತೂ ಇವರು ತುಂಬ ಅಂದರೆ ತುಂಬ ಓಡಾಡಿದ್ದಾರೆ. ಅಂದರೆ ಈ ಹಾಲಲ್ಲೂ ಅಷ್ಟೇ ನಮ್ಮದು ಇವರ ಸೈಡಿಂದ ಗಿಫ್ಟ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ರಿಸೀವ್ ಮಾಡಲಿಕ್ಕೆ ಫಸ್ಟಿಂದ ಲಾಸ್ಟ್ ತನಕ ಸ್ಟೇಜಲ್ಲೇ ಇದ್ದರು. ಅದರ ಜೊತೆಗೆ ಬೇರೆ ಫಂಕ್ಷನಲ್ಲೂ ಅಷ್ಟೇ ಫ್ಯಾಮಿಲಿಗಿಂತ ಜಾಸ್ತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇದು ಇವರ ಕಾಲೇಜಿದ್ದು ಗ್ರೂಪ್. ಅಂದರೆ ಕೆಲವರು NSS ಅಲ್ಲಿ ಹೋದಾಗ ಕ್ಲೋಸ್ ಆಗ್ತಾರೆ. ಅಂದರೆ ಕ್ಲಾಸ್ಮೇಟ್ ಅಲ್ಲ ದಿದ್ದವರು ಕೂಡ ಇವರಿಗೆ ತುಂಬ ಜನ ತಂಗಿಯಂದಿರಿದ್ದಾರೆ, ಅದ್ರ ಜೊತೆಗೆ ಫ್ರೆಂಡ್ಸ್ ಇದ್ದಾರೆ. ಹಾಗಾಗಿ ಅವರಿಗೆ ಈ ಥರ ಎಲ್ಲ ವಾಪಸ್ ಸಿಗುವಾಗ ಮೆಮೊರಿ ಎಲ್ಲ ರೀಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವರ ಕಾಲೇಜ್ ಪ್ರಾಂಶುಪಾಲರು ಬಂದಿದ್ದರು, ಅದರ ಜೊತೆಗೆ ಸರ್ ಇದ್ದರು. ಸೊ ಹಾಗಾಗಿ ನೋಡ್ಬೋದು, ಈ ಥರ ನಮಗೂ ಕೂಡ ಅಷ್ಟೇ ವಾಪಸ್ ಕಾಲೇಜ್ ನೆನಪು ಬಂದಾಗ ತುಂಬ ಖುಷಿಯಾಗುತ್ತೆ. ನಾವೀಗ ಇಲ್ಲಿ ಬಿಟ್ಟೆಯವರ ಮನೆಗೆ ರೀಚ್ ಆದ್ವಿ, ಪೊಳಲಿಗೆ. ಇಲ್ಲಿ ಅಂದರೆ ನಾಳೆ ನಮ್ಮ ಇಲ್ಲಿ ಪೂಜೆ ಇದೆ, ನರ್ತನ ಸೇವೆ ಇದೆ ನಮ್ಮ ಮನೆಯ ದೇವತೆಗೆ. ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಶಾಮಿಯಾನ ಚೇರ್ ಎಲ್ಲ ಬಂದಿದೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಫುಲ್ ಕ್ಲೀನಿಂಗ್ ಎಲ್ಲ ಆಗಿದೆ, ಎಲ್ಲ ವ್ಯವಸ್ಥೆ ಎಲ್ಲ ಆಗ್ತಾಯಿದೆ. ಅವಳು ಬಂದು ಕೂಡಲೇ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಊಟ ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ನೋಡಿ, ಅಲ್ಲಿಂದ ಬರೋವರಿಗೆಲ್ಲ ಟ್ಯೂಬ್ ಲೈಟಿದ ವ್ಯವಸ್ಥೆ. ಮತ್ತು ಇದೊಂದು ಪಂಚಾಂಗ ಇತ್ತು, ಇದು ಫುಲ್ಲು ಈಗ ಮಳೆ ಸ್ಟಾರ್ಟ್ ಆಗಿದೆ, ಅದೇ ಸ್ವಲ್ಪ ಈಗ ಕಸಿ ಬಿಸಿ ಆಗಿದೆ. ಮತ್ತು ಇದು ಶೆಡ್ ಎಲ್ಲ ರೀಸೆಂಟಾಗಿ ಮಾಡಿದ್ದು ಹೊಸತ್ತು. ನಂತರ ಫುಲ್ ಈಗ ವ್ಯವಸ್ಥೆ ಆಗ್ತಾಯಿದೆ, ಕ್ಲೀನಿಂಗ್ ಎಲ್ಲ ಆಗ್ತಾಯಿದೆ. ಒಳಗೆ ನೋಡುವ ಬನ್ನಿ. ನೋಡಿ ಇಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ. ಸೋಫಾ ಹೊಸತ್ತು ಮಾಡಿಸಿದ್ದು, ಇದು ಕೂಡ ಚೆಂದ ಇದೆ. ಇದು ನಾಳೆಗೆ ಕೋಲಕ್ಕೆ ಹೋಗುವ ದಾರಿ, ಕೋಲ ಸೇವೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.